ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಮತ್ತು ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿಯಾಗಿ ಅದರ ಧ್ವನಿಯಾಗಿ ಸ್ಪರ್ಧಿಸಬೇಕು ಅಂತ ಗಟ್ಟಿಯ ನಿರ್ಧಾರ ಮಾಡಿ ನಾನಿವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನಾನು ಸರಿ ಹೇಳಬೇಕಾದ್ರೆ ವೇದಿಕೆಯಲ್ಲಿದ್ದಂಥವರಿಗೆ ಫೋನ್ ಮಾಡಿದ್ದು ಬಿಟ್ಟರೆ ಬಂದಂಥವರಿಗೆ ಒಬ್ಬರಿಗೂ ನನಗೆ ಫೋನ್ ಮಾಡಲಿಕ್ಕಾಗಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ನನಗೆ ಕಾರ್ಯದ ಒತ್ತಡ ಅಂದರೆ ನನ್ನ ಫೋನ್ ಕೆಳಗಿಡ್ಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ನಾನು ಯಾವಾಗ ಘೋಷಣೆ ಆಗಿದೆ ಅಲ್ಲಿಂದ ಕಾರ್ಯಕರ್ತರು ನಿರಂತರವಾಗಿ ನೀವು ನಿಲ್ಲಬೇಕು. ಈಗ ಇಲ್ಲಿ ಕೂತ್ಕೊಂಡಾಗಲೂ ಫೋನ್ಗಳು, ಎಂತ ನೀವು ಸ್ಪರ್ಧೆ ಮಾಡೋದಿಲ್ಲ ಅಂತಲ್ವಾ, ಏನು ಸರ್ ನಾವೆಲ್ಲ ನಿಮಗೆ ಇಷ್ಟು ತಯಾರಿ ಮಾಡಿ ಆಗಿದೆ ಅಂತ. ನಾನು ಹೇಳಿದೆ, ಚುನಾವಣಾ ಕಚೇರಿ ಉದ್ಘಾಟನೆ ಹೇಳಿದ್ದೇನೆ, ಆ ಪ್ರಶ್ನೆ ಇಲ್ಲ. ನಾನು ನಿರ್ಧಾರ ಮಾಡುವ ಮೊದಲು 100 ಸರ್ತಿ ಯೋಚನೆ ಮಾಡಿದ್ದೇನೆ, 1000 ಸರ್ತಿ ಯೋಚನೆ ಮಾಡಿದ್ದೇನೆ. ನನಗೆ ನನ್ನ ಮನಸ್ಸಾಕ್ಷಿಗೆ ನಾನು ಮಾಡ್ತಾ ಇರುವಂಥದ್ದು ಸರಿ ಅಂತ ಅನಿಸಿದೆ. ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ಹೇಳಿ ನಾನು ಸ್ಪರ್ಧೆ ಮಾಡೋದು ಅಂತ ಪ್ರಕಟಿಸಿದ ನಂತರ ತುಂಬ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ನನಗೆ ಸಂಪರ್ಕಿಸಿದರು. ದುರ್ದೈವ ಹೇಳಿದರೆ, ಒಬ್ಬ 3 ಬಾರಿ ಶಾಸಕನಾದಂಥವನು, ಪಕ್ಷದಲ್ಲಿ ಇಷ್ಟು ಕೆಲಸ ಮಾಡಿದಂಥವನು, ಆದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಪ್ರಕಟಿಸುವವರೆಗೆ ಯಾರಿಗೂ ಒಂದು ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ಲ. ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ನಿನ್ನೆ 7:30 ಗಂಟೆಗೆ, ನನ್ನ ಹತ್ರ ದಾಖಲೆ 7:30 ಗಂಟೆಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ. ನಾನು ಎತ್ತಲಿಲ್ಲ. 2004ರಲ್ಲಿ ನನಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಯಿತು. ಸುಧಾಕರ್ ಶೆಟ್ಟಿಯವರು ಆಗ ಅದರ ಹಿಂದಿನ ಚುನಾವಣೆಯಲ್ಲಿ 700 ವೋಟಿಗೆ ಸೋತಿದ್ದು. ಅವರಿಗೆ ಟಿಕೆಟ್ ತಪ್ಪಿತ್ತು. ನಾನು ಬೆಳಿಗ್ಗೆ ಎತ್ಕೊಂಡು ಫಸ್ಟ್ ಹೋದದ್ದು ಅವ್ರ ಮನೆಗೆ. ಆದರೆ ಅಭ್ಯರ್ಥಿಯು ನನ್ನನ್ನು ನಿನ್ನೆ ಮಿಸ್ ಕಾಲ್ ಕೊಟ್ಟು ಬಿಟ್ಟರೆ ಅದರ ನಂತರ ಆಗಲಿಲ್ಲ. ಅಥವಾ ರಾಜ್ಯದ ನಾಯಕರುಗಳು ನಾನು ಚುನಾವಣೆ ನಿಲ್ತೇನೆ ಅಂದರೆ ಏನಾಗಿತ್ತು ಅಂದರೆ, ಇಲ್ಲ ಇವರು ಬೇಸರ ವ್ಯಕ್ತಪಡಿಸ್ತಾರೆ, ಮತ್ತು ಕರಾವಳಿಯ ಜನ ಬಾಲ ಬರೆಸ್ಕೊಂಡು ನಮ್ಮ ಹಿಂದೆ ಇರ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ. ನಾನು ಯಾವಾಗ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ನಾಯಕರುಗಳು ಮನೆಗೂ ಬಂದರು, ಫೋನ್ ಮಾಡಲಿಕ್ಕೂ ಶುರು ಮಾಡಿದ್ರು. ನಾನು ಹೇಳಿದೆ, ನೀವು ಲೇಟ್ ಆಯಿತು, ನಾನು ನಿರ್ಧಾರ ಮಾಡಿ ಆಗಿದೆ, ಮತ್ತು ನಾನೇನು ದುಡುಕಿನ ನಿರ್ಧಾರ ಅಲ್ಲ, ನಾನು ಸ್ಪಷ್ಟವಾದ ನಿರ್ಧಾರ ಮಾಡಿದ್ದೇನೆ. ನೋಡಿ, ನಾನು ನಮ್ಮ ಕಾರ್ಯಕರ್ತರಿಗೆ, ಹಿರಿಯರಿಗೆ ನಾನು ಹೇಳ್ತೇನೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನು 2023ರಲ್ಲಿ ನನಗೆ ವಿಧಾನಸಭೆಗೆ ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್, ನಮ್ಮ ಕೆಲವರು ಅಸಮಾನದವರು ಕೆಲಸ ಮಾಡಿದರು. ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ, ಗೌರವ ಅಥವಾ ನನಗೊಂದು ಪ್ರೀತಿಯನ್ನು ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ, ನಾಯಕರುಗಳಿಂದ ಸಿಗ್ತಾ ಇಲ್ಲ. ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ, ಬೇಸರ ಆಯ್ತು ನನಗೆ. ನನ್ನ ಕಚೇರಿಯಲ್ಲಿ ನನ್ನ ಫೋಟೋ, ನಾನೊಬ್ಬ ಮಾಜಿ ಶಾಸಕ, ಇನ್ನು ನಿಕಟಪೂರ್ವ ಶಾಸಕ, ಸೋತು ಕೂತ್ಕೊಂಡಲ್ಲ, BJPಯ ಕಚೇರಿಯಲ್ಲಿ ಈಗ ತೆಗೀಲಿ, ಇನ್ನು ತೊಂದರೆ ಇಲ್ಲ, ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನನ್ನ BJP ಇವತ್ತು ಹೋಗಿದೆ. ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ. ಬ್ರಹ್ಮಾವರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು, ಬ್ರಹ್ಮಾವರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ. ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನೆ ಈ ಕ್ಷಣದವರೆಗೆ? ಇನ್ನು ನಾನು ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ನೀವು ನೋಡಿದ್ದೀರಾ? ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕರ ಫೋಟೋ ಇದೆಯಾ? ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು. ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ, ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗೆಸುವಂಥ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ. ಬರಿಯಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಇದ್ದಾರೆ, ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ, ಕಾಪು ಗುರುಮೆ ಶೆಟ್ಟಿ. ಅವರು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರಿನಲ್ಲಿ ಮನೆ ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ, ಅವ್ರ ಫೋಟೋ ಹಾಕಿಸ್ತಾರೆ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲಿಯೂ ಆ ಫೋಟೋಗಳು ಬಿಟ್ಟಿತ್ತು. ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ, ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಯಲ್ಲಿರುವವರಿಗೆಲ್ಲ ಗೊತ್ತಿದೆ. ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ
ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ. ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ. ಆದರೆ ಅವ್ರು ಏನೇ ಮಾಡಿದರೂ ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದ್ರೂ ಸಾಧ್ಯ ಇಲ್ಲ. ನಾನು ಯಾವತ್ತೂ ಇರ್ತೇನೆ. ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ, ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕು ಪಂಚಾಯತ್ ಬರ್ಬೋದು, ನಗರಸಭೆ ಬರ್ಬೋದು, ನಾನು ಒಬ್ಬನೇ ಹೋಗಿ ಆದರೂ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತೇನೆ. ನಾನು ಕರಿಬೇಕು ಅಂತಲ್ಲ, ಬಿ ಜೆ ಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕರೆಯೋದು, ಕಾರ್ಯಕರ್ತನ ಆಗಲಿಕ್ಕೆ ಯಾರು ಕರೆಯುತ್ತಿಲ್ಲ. ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ. ನನಗೆ ನಾನು ನಿರ್ಧಾರ ಮಾಡಿದ್ದೇನೆ, ಭಾರತ್ ಮಾತೆಯ, ಯಾಕಂದರೆ ನಾವು ರಾಷ್ಟ್ರೀಯವಾದದಿಂದ ಬರುವವರು, ಅದರಲ್ಲೇ ಇರುವವರು. ಭಾರತ್ ಮಾತೆಯ ಫೋಟೋ, ಮೋದಿಜಿಯವರು ನಮಗೆ ಆದರ್ಶ. ಮೋದಿಜಿಯವರು ಇವತ್ತು ನಮಗೆ ಆದರ್ಶ. ಅವರ ಫೋಟೋವನ್ನು ನಾನು ಇಟ್ಕೊಂಡು, ಯಾಕಂದರೆ ಅವರು ರಾಷ್ಟ್ರದ ಪ್ರಧಾನಿ. ಮೊನ್ನೆ ಈಶ್ವರಪ್ಪನವರ ಚುನಾವಣೆಯಲ್ಲಿ ಕೋರ್ಟಿಗೆ ಹೋದರು. ಅವರು ಪ್ರಧಾನಿ ಅಂತ ಹೇಳುವ, ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದರೂ ಕೋರ್ಟ್ ಅದಕ್ಕೆ ಆದೇಶ ಸಿಕ್ಕಲಿಲ್ಲ. ಹಾಗಾಗಿ ಮೋದಿಯವರ ಫೋಟೋವನ್ನು ನಾವು ನಮ್ಮ ಇದರಲ್ಲಿ ಮುಂದುವರಿಸ್ತೇವೆ. ಮತ್ತು ನನ್ನನ್ನು ಬೆಳೆಸಿದಂಥ 2 ನಾಯಕರುಗಳು, ಒಂದು ಕರಂಬಳ್ಳಿ ಸಂಜೀವ್ ಶೆಟ್ಟಿ. ನನ್ನನ್ನು ವೃತ್ತಿ ಜೀವನದಲ್ಲಿ ನಾನೇನು ಕೋರ್ಸ್ ಮಾಡಬೇಕು, ನಾನು ಗ್ಯಾರೇಜ್ ಮಾಡಬೇಕಾದ್ರೆ ಯಾವ ಕೋರ್ಸ್ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ, ನಾನು ಗ್ಯಾರೇಜ್ ಮಾಡುವಾಗ ಅದನ್ನು ಯಾಕೆ ನನಗೆ ನಿರಂತರ ಮಾರ್ಗದರ್ಶನ ಮಾಡಿದಂಥವರು ಕರಂಬಳ್ಳಿ ಸಂಜೀವ್ ಶೆಟ್ಟರು. ಈ ಕ್ಷೇತ್ರದಲ್ಲಿ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಸ್ಪರ್ಧಿಸಿದಂಥವ್ರು. ಇವತ್ತಿಗೂ ದಾವಣಗೆರೆ, ಶಿವಮೊಗ್ಗ ಭಾಗದಲ್ಲಿ ಕರಂಬಳ್ಳಿ ಸಂಜೀವ್ ಶೆಟ್ಟರು ಅಂದರೆ ಅವ್ರನ್ನ ಪೂಜಿಸುವಂಥ ಜನರು ಅಲ್ಲಿಯ ಜನಸಂಘದ ಕಾರ್ಯಕರ್ತರಿದ್ದಾರೆ.